ಗಾಯ್ಸ್ ನೋಡಿ, ಕುರಿಗಳಿಗೆ ಫೀಡರು ರೆಡಿಯಾಗಿದೆ. ಇದು ಎಷ್ಟೆಷ್ಟು ಅಡಿ ಇದೆ, ನಾವು ಯಾವ ಥರ ಹಾಕ್ಕೊಂಡಿದ್ದೀವಿ, ಸೊ ಈ ಥರ ಹಾಕ್ಕೊಂಡ್ರೆ ಬೆಸ್ಟ್ ಇದೆಯಾ, ಇಲ್ಲಾಂದರೆ ನಮ್ಮ ಮಾಮೂಲಿ ಪ್ರೊಫೆಷ್ನಲ್ ಫೀಡರ್ಸ್ ಬರ್ತಾವಲ್ಲ ಅವನ್ನ ಹಾಕ್ಕೊಂಡ್ರೆ ಬೆಸ್ಟ್ ಇದೆಯಿಂದ ನಾವು ವೀಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದು ನೋಡಿ, ಆ್ಯಕ್ಚುಲಿ ಒಂದಡಿ ಇದೆ ಫೀಡರು. ಇಲ್ಲಿಂದ ಇಲ್ಲಿಗೆ ಒಂದಡಿ ಫೀಡರ್ ಇದೆ. ನಮಗೆ ಅರ್ಧ ಅಡಿ ಆಳ ಸಿಗುತ್ತೆ ಫೀಡರು. ಏನೋ ಹುಲ್ಲಾಗಲಿ, ಇವನು ಕೈ ತಿಂಡಿ ಆಗಲಿ ಮತ್ತು ಮೇವನ್ನ ನಾವು ತುಂಬೋದಕ್ಕೆ. ನೋಡಿ, ಇದನ್ನು ನಾವು ಆ್ಯಕ್ಚುಲಿ ಯಾವ ಥರ ಹಾಕ್ಕೊಂಡಿದ್ದೀವಿ ಅಂದರೆ, ನೋಡಿ ಇಲ್ಲೇ ತೋರಿಸ್ತೀನಿ ಸ್ಟಾರ್ಟಿಂಗಲ್ಲಿ. ನೋಡಿ ಅಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಾ, ಕೆಳಗಡೆ ಫೀಡರ್ ಕೂತ್ಕೊಳ್ಳೋದಕ್ಕೆ ಒಂದು ಕಂಬಿನ ವೆಲ್ಡ್ ಮಾಡ್ಕೊಂಡಿದ್ದೀವಿ. ಸೊ ಅದು ವೆಲ್ಡ್ ಮಾಡ್ಕೊಂಡಾದ್ಮೇಲೆ ಈ ಪಿಲ್ಲರ್ಗೆ ಕಂಬಿನ ವೆಲ್ಡ್ ಮಾಡ್ಕೊಂಡಿದ್ದೀವಿ. ವೆಲ್ಡ್ ಮಾಡಿಕೊಂಡು ಫೀಡರ್ನ ಕಟ್ ಮಾಡಿಕೊಂಡು ನೀಟಾಗಿ ಕೂರಿಸ್ಕೊಂಡು, ನೋಡಿ ಇಲ್ಲೊಂದು ಸ್ಕ್ರೂ ಹಾಕಿದ್ದೀವಿ. ಫೀಡರ್ನ ಸೇರಿಸಿ ಇದಕ್ಕೆ ನೀಟಾಗಿ ಒಂದು ಸ್ಕ್ರೂ ಹಾಕಿದ್ದೀವಿ. ಸೊ ಇನ್ನು ಆ್ಯಕ್ಚುಲಿ ಸ್ಕ್ರೂ ಹಾಕಿದಾಗೇ ಫುಲ್ ಟೈಟಾಗಿ ಕುತ್ಕೊಂತು ಫೀಡರ್ ಫುಲ್ಲು. ಬಟ್ ನಾವು ಕುರಿಗಳು ಗುದ್ದಾಡಿದ್ರೆ ಮತ್ತು ಏನಾದರೂ ತಳ್ಳಾಡಿದಾಗ ಟಗರುಗಳಿಗೂ ಮತ್ತು ವಾತಗಳು ಇರ್ತಾವಲ್ಲ, ಸೊ ಅವು ಸ್ವಲ್ಪ ರಫ್ಫು ಜಾಸ್ತಿ. ಸೊ ಅದಕ್ಕೇನೆ ಇದೊಂದು ದಬ್ಬೆ ಹಾಕಿ ನೀಟಾಗಿ ಬಿಗಿ ಬಂದೋಬಸ್ತಾಗಿ ಇರ್ತದೆ ಅಂದ್ಬಿಟ್ಟು ನೀಟಾಗಿ ಕೊಟ್ಟಿದ್ದೀವಿ. ಇವಾಗ ಯಾವ ಥರನೂ ಕಟ್ಟಾಗೋದಾಗಲಿ ಇವನ್ನು ಮುರಿದೋಗೋದಾಗಲಿ ಆ ಥರ ಬರೋದಿಲ್ಲ. ನೋಡಿ ಈ ಥರ ಕಾಣಿಸ್ತಿದೆ. ಎಲ್ಲ ಅಷ್ಟೇ. ನೋಡಿ ಇಲ್ಲಿಂದ ಒಂದು ಪಾರ್ಟೇಷನಿಂದ ನೆಕ್ಸ್ಟು ಪಾರ್ಟೇಷನ್ಗೆ ಮತ್ತೆ ನೋಡಿ ಇಲ್ಲಿ ಕಂಬಿ ಕೊಡ್ಕೊಂಡು ಈ ಥರ ಟಾಕ್ ಹಾಕ್ಕೊಂಡಿದ್ದೀವಿ ಇಲ್ಲಿಂದ ಇಲ್ಲಿಗೆ. ಸೊ ಮತ್ತೆ ತಿರ್ಗಿ ನಾವು ಆ್ಯಕ್ಚುಲಿ ಏನು ಮಾಡಿದ್ದೀವಿ ನೋಡಿ, ಇದು ಪಾರ್ಟೇಷನ್ದು ಗೇಟ್ ಬರುತ್ತಲ್ವಾ, ಸೊ ಪಾರ್ಟೇಷನ್ ಗೇಟ್ನ ತೆಗೆದ್ರೆ ಇಲ್ಲೂ ಕೂಡ ಕುರಿಗಳು ನಿಂತ್ಕೊಂಡು ಮೇವು ತಿನ್ನಬೇಕು, ಆ ಥರ ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ನೋಡಿ, ಇವಾಗ ಇಲ್ಲಿಂದ ಇಷ್ಟು ದೂರ 3 ಕುರಿ ನಿಂತ್ಕೊಂಡು ಆರಾಮಾಗಿ ಫ್ರೀಯಾಗಿ ಮೇವು ತಿನ್ಬೋದು. ನಾವು ಬರೀ ಇಷ್ಟು ಮಾತ್ರನೇ ಮಾಡ್ಕೊಂಬಿಟ್ರೆ, ಸೊ ಫ್ರೀಯಾಗಿ ಜಾಸ್ತಿ ಕುರಿಗಳನ್ನ ಒಳಗಡೆ ಬಿಟ್ವಿ ಅಂದರೆ ಇಲ್ಲಿ ಪಾರ್ಟೇಷನಲ್ಲಿ, ಸೊ ಜಾಸ್ತಿ ಕುರಿಗಳು ಕೂತ್ಕೊಂಡು ಇದನ್ನು ಫೀಡಿಂಗ್ನ ಮಾಡೋದಕ್ಕಾಗಲ್ಲ ಅಂದ್ಬಿಟ್ಟು ನಾವೇನು ಮಾಡಿದ್ದೀವಿ ನೋಡಿ, ಈ ಥರ ಗೇಟ್ಗೂ ಸೇರಿಸಿ ನಾವು ಫೀಡರ್ಗಳನ್ನ ಮಾಡ್ಕೊಂಡಿದ್ದೀವಿ. ಸೊ ಗೇಟ್ ಎಷ್ಟೈತೆ ಅಷ್ಟಿಗೆ ಕರೆಕ್ಟಾಗಿ ಕಟ್ ಮಾಡಿಕೊಂಡು ನೋಡಿ ಈ ಥರ ತೆಗೆದ್ರೆ ಫೀಡರ್ ಸಮೇತ ಒಳಗಡೆಗೆ ಹೋಗುತ್ತೆ, ಮತ್ತು ಕ್ಲೋಸ್ ಮಾಡಿಕೊಂಡ್ರೆ ಫೀಡರ್ ಸಮೇತ ಕ್ಲೋಸ್ ಆಗುತ್ತೆ. ಆ ಥರ ಮಾಡ್ಕೊಂಡಿದ್ದೀವಿ. ನೋಡಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಇದ್ರದ್ದೇ ಎಂಟು ಕ್ಯಾಪ್ ತರಿಸಿದ್ದೀವಿ. ಸೊ ಸ್ಟಾರ್ಟಿಂಗಲ್ಲಿ ಮಾತ್ರ 8 ಕ್ಯಾಪ್ಗಳು ಹಾಕ್ಕೊತೀವಿ. ಸೊ ಮಿಕ್ಕಿದ್ದು ನೋಡಿ ಇಲ್ಲಿ ಕಟ್ ಮಾಡಿರತ್ತವು ಗ್ಯಾಪ್ ಇದೆಯಲ್ವ, ಸೊ ಇಲ್ಲಿ ಇಲ್ಲ ಒಂದು ಇದ್ರದ್ದು ಯಾವುದು ಬಕೆಟ್ದು ಮುಚ್ಚಳಗಳು ಇದ್ದಾವಲ್ಲ ಅವನು ಕೂಡ ಕಟ್ ಮಾಡ್ಕೊಂಡು ಹಿಂಗೆ ನಾವು ಪೇಸ್ಟ್ ಮಾಡ್ಕೋಬೋದು. ಒಂದು ಏನು ಸ್ಕ್ರೂ ಹಾಕೋಬೋದು, ಇಲ್ಲಾಂದರೆ ಫೆವಿಸ್ಟಿಕ್ ಹಾಕಿ ಫೆವಿಕಾಲ್ ಹಾಕಿ ಅಂಟ್ಸ್ಕೊಬೋದು. ಸೊ ಆ ಥರ ಇಲ್ಲ UPVC ಶೀಟ್ಗಳು ಬರ್ತಾವಲ್ಲ, UPVC ಶೀಟಲ್ಲ, ಇನ್ನು ಮಾಮೂಲಿ ಇದಕ್ಕೆಲ್ಲ ಏನು ಮಳೆ ಬರ್ದಂಗೆಲ್ಲ ನಾವು ಶೀಟ್ಗಳು ಹಾಕ್ಕೊತೀವಲ್ಲ, ಆ ಶೀಟ್ಗಳು ಕೂಡ ನೀಟಾಗಿ ಕಟ್ ಮಾಡಿಕೊಂಡು ಕೂಡ ಹಿಂಗೆ ಹಾಕ್ಕೋಬೋದು. ಸೊ ಅದನ್ನು ನೆಕ್ಸ್ಟ್ ನಾವು ಕಟ್ ಮಾಡಿ ಹಾಕ್ಕೊಂಡ್ಬಿಡ್ತೀವಿ. ಇದು ಆ್ಯಕ್ಚುಲಿ ಏನಕ್ಕಪ್ಪ ಹಿಂಗೆಲ್ಲ ಕ್ರಾಸಾಗೆಲ್ಲ ಕಟ್ ಮಾಡಿರೋದ್ರಿಂದ ನೋಡಿ ಗೇಟು ಒಳಗಡೆಗೆ ಹೋಗ್ಬೇಕಾದ್ರೆ ಇಲ್ಲಿ ಟಚ್ ಆಗುತ್ತೆ. ಸೊ ಅದಕ್ಕೇ ನಾವು ನೀಟಾಗಿ ಅದನ್ನು ಯಾವ ಥರ ಬೇಕು ಆ ಥರ ಕ್ರಾಸಾಗಿ ಕಟ್ ಮಾಡಿಕೊಂಡು ಗೇಟ್ ಆಡೋದಕ್ಕೆಲ್ಲ ಈಸಿಯಾಗಿ ಮಾಡಿಕೊಟ್ಟಿದ್ದೀವಿ. ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, MS ಫಾರ್ಮರ್ಸ್ ಅಂದ್ಬಿಟ್ಟು. ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಸೊ ಫೇಸ್ಬುಕ್ ಪೇಜ್ ಇದೆ. ದಯವಿಟ್ಟು ಫಾಲೋ ಮಾಡಿ. ನಾವು ಕೊಡ್ತಿರೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.